ಲೋಕಾ ಸಮಸ್ತಾನ್ ಸುಖಿನೋ ಭವತು. ಪ್ರಿಯ ಬಂಧುಗಳೇ, ನಾನು ಹರ್ಷವರ್ಧನ್ ಸ್ವಾಮಿ ಮಾತಾಡ್ತಾ ಇದ್ದೀನಿ ಬೀದರ್ದಿಂದ. ವಿಷಯ ಹಿಂದೂ ಲಿಂಗಾಯತ ಕಮ್ಯುನಿಟಿಯಲ್ಲಿ ಬರುವಂತಹ ಜಂಗಮ ಸಮುದಾಯಕ್ಕೆ ರಿಸರ್ವೇಷನ್ನು ಕೊಡುವ ವಿಚಾರದ ಕುರಿತು ಅನೇಕ ವರದಿಗಳಿದೆ. ನಿಜಾಂ ಸರ್ಕಾರದ ಹಿಡ್ಕೊಂಡು ಬ್ರಿಟಿಷ್ ಆಡಳಿತದ ಒಂದು ವರದಿಗಳು ಎಲ್ಲದರಿಂದನೂ ಮತ್ತು ಸ್ವಾತಂತ್ರ್ಯ ನಂತರದ ವರದಿಗಳಲ್ಲಿಯೂ ಜಂಗಮರು ಆರ್ಥಿಕವಾಗಿ ಹಿಂದುಳಿದವರು ಅಂತಂಥೇಳಿ ವರದಿಗಳಿದೆ, ಅನೇಕ ವರದಿಗಳಿದೆ. ಆ ಒಂದು ವರದಿ ಅನ್ವಯನೇ ಅವರಿಗೆ ಮೀಸಲಾತಿ ಸಿಗಬೇಕು ಅಂತ ಅನೇಕ ಹೋರಾಟಗಳು ನಡೆದವು. ನಾನು ಪಾಲ್ಗೊಂಡಿದ್ದೆ, ಅನೇಕ ಸಭೆಗಳಾದವು ಕರ್ನಾಟಕದಾದ್ಯಂತ 2-3 ವರ್ಷ ಹಿಂದೆ. ಈಗ ಜಾತಿ ಜನಗಣತಿ ಆಗ್ತಾ ಇರುವಾಗ ಜಂಗಮರಿಗೆ ಮೀಸಲಾತಿ ಕೊಡಬಾರ್ದು ಅಂತ ಅನೇಕ ರಾಜಕೀಯ ನಾಯಕರು ಈ ಕರ್ನಾಟಕದವರೇ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಹೇಳ್ತೀನಿ, ನಾನು ಬೇರೆಯವ್ರ ಮಾತಾಡಲ್ಲ, ನನ್ನ ಮಾತೇ ಹೇಳ್ತೀನಿ. ನಾನು ನನ್ನ ಸ್ಕೂಲಿಂಗ್ ಮುಗಿಸಿ, PUC ಮುಗಿಸಿ, ಡಿಗ್ರಿ ಮುಗಿಸಿ, ಪೋಸ್ಟ್ ಗ್ರ್ಯಾಜುಯೇಷನ್ನು ನಾನು ಮುಗಿಸ್ದೆ. ಆದರೆ 1 ರೂಪಾಯಿನೂ ಯಾವ ಸರ್ಕಾರದಿಂದ ನನಗೆ ಹೆಲ್ಪ್ ಆಗಿಲ್ಲ. 1 ರೂಪಾಯಿ ಸ್ಕಾಲರ್ಶಿಪ್ ಸಿಕ್ಕಿಲ್ಲ. ಎಲ್ಲ ಮನೆ ದುಡ್ಡು ಹಾಕಿ, ಪೇರೆಂಟ್ಸ್ ದುಡ್ಡು ಹಾಕಿ ನಾವು ಓದಿರೋದು. ಅಂದರೆ ಮೀಸಲಾತಿ ಕೊಟ್ಟರೆ ಮುಂದೆ ಬರುವಂಥ ಜನ್ರೇಷನ್ಗಾದರೂ ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಚಾರದಿಂದ ಅವ್ರು ರಿಸರ್ವೇಷನ್ ಕೊಡಬೇಕು ಅಂತ ಇದ್ದಾರೆ. ಆದರೆ ಕೆಲವು ನಾಯಕರು, ನಾನು ನಿಮ್ಮ ನಿಜವಾಗಿ ಹೇಳ್ತೀನಿ, ಇದನ್ನು ವಿರೋಧಿಸ್ತಾ ಇದ್ದಾರೆ. ಯಾಕೆ ಇಷ್ಟು ವಿರೋಧ? ಮೀಸಲಾತಿ ಅನ್ನೋದು ಸಂವಿಧಾನದಲ್ಲಿ ಬಂದದ್ದು ಯಾವ ಒಂದು ವರ್ಗಗಳು ಹಿಂದುಳಿದಿವೆ ಅವನ್ನ ಮೇಲಕ್ಕೆತ್ತುವಂಥ ಒಂದು ಕಾರ್ಯ. ಹೆಂಗೆ ಒಬ್ಬ ರೋಗಿಗೆ ಹಾಸ್ಪಿಟಲ್ ಹೆಂಗೆ ಕೆಲಸ ಮಾಡುತ್ತೋ ಆ ಥರ ಅದನ್ನು ಇವತ್ತು ಬರೀ ಕೆಲವಷ್ಟು ಜಾತಿಗಳಿಗೆ ಸೀಮಿತ ಮಾಡಿ ಅದು ಅನ್ಯಾಯ ಮಾಡೋದು ಸರಿಯಲ್ಲ. ಯಾಕಂದರೆ ಈ ಥರದ ವಿರೋಧಗಳಿದೆ. ಯಾಕಂದರೆ ನಾನು ಸಣ್ಣ ವಯಸ್ಸಿನಿಂದ ನಾನು ಮೀಡಿಯಾದಲ್ಲಿದ್ದವನು. ಗುಲ್ಬರ್ಗದಲ್ಲಿ ಬಸವಣ್ಣವ್ರ ಹೆಸರನ್ನು ಆ ಯೂನಿವರ್ಸಿಟಿಗೆ ಇಡಬೇಕಂದಾಗಲೂ ಇದೇ ರೀತಿ ಬಸವಣ್ಣವ್ರ ಹೆಸರು ಯಾಕೆ ಇಡಬೇಕು ಅಂತ ಇದೇ ರೀತಿ ಗದ್ದಲ ಮಾಡೋದ್ರಿಂದ ಕಡೆಗೆ ಅದು ಆ ಬರೀ ಆ ಯೂನಿವರ್ಸಿಟಿ ಗುಲ್ಬರ್ಗ ಯೂನಿವರ್ಸಿಟಿ ಅಂತಂತೇಳಿನೇ ಹೆಸರಾಯಿತು. ಈ ಥರದ ವಿರೋಧಗಳು ಇದ್ದಾಗ ನಾನು ಹೇಳ್ತೇನೆ, ಸಮಾಜಕ್ಕೆ ವೀರಶೈವ, ಲಿಂಗಾಯತ, ಜಂಗಮ ಯಾರೆಲ್ಲ ಪ್ರತಿನಿಧಿಗಳಿದ್ದಾರೆ, MLA ಇರ್ಬೋದು, MP ಇರ್ಬೋದು, ಅವರು ಪಕ್ಷ ಭೇದ ಮರೆತು ಅದಕ್ಕೆ ಕೆಲಸ ಮಾಡಬೇಕಾಗತ್ತೆ. ಯಾಕೆಂದರೆ ಅಧಿಕಾರ ಶಾಶ್ವತ ಅಲ್ಲ. ನಿಮಗೆ ನಾನು ಹೇಳ್ತೀನಿ, ನಾವು ಮಾಡುವಂಥ ಕೆಲಸಗಳಿಂದ ಜನರು ಮುಂದಿನ ಪೀಳಿಗೆ ನಮಗೆ ನೆನೆಸಬೇಕು. ಇವತ್ತು ದೇವರಾಜ ಅರಸು ಅವ್ರಿಗೆ ಯಾಕೆ ನೆನೆಸ್ತಾ ಇದ್ದಾರೆ ಜನರು? ಉಳುವವನೇ ಭೂಮಿಯ ಒಡೆಯ ತಂದರು. ಅವರು ಎಷ್ಟೋ ವಿರೋಧ ಮಾಡಿದ್ರು, ಆದ್ರೂ ತಂದರು. ಇವತ್ತು ದೇವರಾಜ ಅರಸು ಅವ್ರಿಗೆ ನೆನೆಸ್ತಾ ಇದ್ದಾರೆ ಜನ. JH ಪಟೇಲ್ ಅವ್ರಿಗೆ ನೆನೆಸ್ತಿದ್ದಾರೆ ಜನ. ಯಾಕಂದ್ರೆ ಅವರು ಕೂಡಲ ಸಂಗಮ ಅಭಿವೃದ್ಧಿ, ಬಸವ ಕಲ್ಯಾಣದ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳಿದ್ದಾಗ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅಧಿಕಾರ ಎಂಬುದು ಶಾಶ್ವತವಲ್ಲ. ಆದರೆ ನಾವು ಮಾಡುವಂಥ ಕಾರ್ಯಗಳಿಂದ ನಾವು ಜನರು ಮುಂದಿನ ಪೀಳಿಗೆ ನಮಗೆ ನೆನೆಸಬೇಕು. ಜಂಗಮರು ಸಾಮಾಜಿಕವಾಗಿ ಒಂದು ಒಳ್ಳೆ ಸ್ಥಾನಮಾನ ಇದೆ, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ ಜಂಗಮರಿಗೆ ಸಮಾಜದಲ್ಲಿ. ಆದರೆ ಆರ್ಥಿಕ ದೃಷ್ಟಿಯಿಂದ ಅವರು ಅಷ್ಟು ಸದೃಢರಾಗಿಲ್ಲ. ಯಾರೆಲ್ಲ ಅಲ್ಪ ಸ್ವಲ್ಪ ಜನ ಮುಂದೆ ಬಂದಿದ್ದಾರೆ ಜಂಗಮ್ ಕಮ್ಯುನಿಟಿನಲ್ಲಿ, ಅವರು ಈಗ ಭಾಳಷ್ಟು ಭಾಷಣಗಳು ಮಾಡ್ತಾರೆ, ಸಮಾನತೆ ಇರಬೇಕು, ಸಮಾನತೆ. ಯಾಕಂದರೆ ಇವ್ರ ಮೇಲೆ ಬಂದ ತಕ್ಷಣ ಇವ್ರು ಬೇರೆಯವ್ರಿಗೆ ಪ್ರವಚನ ಕೊಡ್ತಾರೆ. ಯಾಕಂದರೆ ಇದು ಹೆಂಗಂದರೆ ಊಟ ಮಾಡಿದ ಮನುಷ್ಯ ಹಸಿದವರಿಗೆ ಪ್ರವಚನ ಮಾಡಿದಂಗಿರುತ್ತೆ, ಅದು ಒಪ್ಪಾಗಲ್ಲ. ಹೇಳ್ತೀನಿ ನಾನು. ಅದಕ್ಕೆ ಜಂಗಮ ಸಮುದಾಯದ, ಲಿಂಗಾಯತ ಸಮುದಾಯದ
ಹಾಗೂ ಎಲ್ಲ ನಾಯಕರಿಗೆ ಹೇಳ್ತೀನಿ ನಾನು, ಬರೀ ನಮ್ಮ ಸಮುದಾಯದ ನಾಯಕರಿಗಲ್ಲ. ಒಂದು ಜಂಗಮರಿಗೆ ಅಂತಂದರೆ, ಒಂದು ಜಂಗಮರಿಗೆ ಮಾಡಿದರೆ ಅದು ಒಂದು ದೇವರಿಗೆ ಮಾಡ್ದಂಗೆ ಅದು ಸೇವೆ. ಅದಕ್ಕೆ ಜಂಗಮರಿಗೆ ಊಟ ಕರೀತಾರೆ, ಜಂಗಮರಿಗೆ ಏನೇ ಕಾರ್ಯಕ್ರಮಗಳು ಕರೀತಾರೆ, ಫಸ್ಟ್ ಅವರಿಗೆ ಊಟ ಮಾಡ್ತಾರೆ. ಯಾಕಂದರೆ ಒಂದು ಶಿವನ ಪ್ರತಿನಿಧಿಗಳಿದ್ದಂಗೆ. ಸೊ ಅಂಥವ್ರಿಗೆ ಒಂದು ಏನೋ ಒಂದು ಅನುಕೂಲತೆ ಸಿಗುವಾಗ ಇದು ವಿರೋಧ ಮಾಡೋದು ಸರಿಯಲ್ಲ. ದಯವಿಟ್ಟು ಇದನ್ನು ಯಾರೂ ವಿರೋಧ ಮಾಡಬಾರ್ದು. ನಾವು ಎಲ್ಲ ಸಮಾಜದ ಎಲ್ಲ ವರ್ಗಗಳು ಸುಖವಾಗಿರಬೇಕು, ಡಿಸ್ಕ್ರಿಮಿನೇಷನ್ ಆಗಬಾರ್ದು. ಈ ಒಂದು ವಿಚಾರವನ್ನು ಇಟ್ಕೊಂಡಿರೋರು. ಅದಕ್ಕೆ ಸರ್ಕಾರ ಜಾತಿ ಜನಗಣತಿ ಆಗ್ತಾಯಿದೆ ಅಂದಮೇಲೆ ಅವರಿಗೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ. ಆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಆ ಒಂದು ಏನು ಮೀಸಲಾತಿ ಇದೆ, ಈ SC ಕ್ಯಾಟಗರಿಯಲ್ಲಿ ಅನೇಕ ಜಾತಿಗಳಿವೆ. ನಾನು ಮೊನ್ನೆ ಗೂಗಲಲ್ಲಿ ನೋಡಿದೆ, ಈ ವಿಚಾರಗಳನ್ನೆಲ್ಲ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ನೋಡಿದೆ. ಹತ್ರ 100ರಷ್ಟು ಜಾತಿಗಳಿದೆ ಪೂರಾ ಭಾರತ ದೇಶದಲ್ಲಿ. ಯಾಕೆ ಅಂತಂದರೆ ಯಾರು ಸ್ವಲ್ಪ ಆರ್ಥಿಕವಾಗಿನೋ ಸಾಮಾಜಿಕವಾಗಿನೋ ಅಥವಾ ಧಾರ್ಮಿಕವಾಗಿನೋ ಯಾರು ಹಿಂದುಳಿದಿದ್ದಾರೆ ಅವರಿಗೆ ಮೇಲಕ್ಕೆತ್ತುವಂಥ ಕೆಲಸ ಮೀಸಲಾತಿಯನ್ನು ನೀಡಲಾಗಿದೆ. ಸಂವಿಧಾನ ನಿರ್ಮಾತೃಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಹಾಗೆ ಯಾರೆಲ್ಲ ಸಂವಿಧಾನ ನಿರ್ಮಾತೃಗಳಾಗಿದ್ದಾರೆ, ಅದು ಮೀಸಲಾತಿ ತಂದಿರುವಂಥ ಒಂದು ಉದ್ದೇಶ ಇದಾಗಿದೆ. ಸೊ ಇದಕ್ಕೆ ಯಾರು ದಯವಿಟ್ಟು ವಿರೋಧ ಮಾಡಬಾರ್ದು. ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯನವರು ಇದರ ಬಗ್ಗೆ ಮುತುವರ್ಜಿಯಿಂದ ಈ ಒಂದು ಕೆಲಸ ಮಾಡಿಕೊಡಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೆ ಶುಭವಾಗಲಿ. ಲೋಕ ಸಮಸ್ತಾನ್ ಸುಖಿನೋ ಭವತು.